ಮತ್ತೊಂದು ಕಡೆ ಕೊರೋನಾ ಆತಂಕ ಕಾಡ್ತಾ ಇದೆ. ಈ ಮಧ್ಯೆ ಸ್ಕೂಲ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಮಕ್ಕಳ ಮೇಲೆ ಬಹಳ ನಿಗಾ ವಹಿಸಿ ಪೋಷಕರಂತೂ ಎಚ್ಚರ ವಹಿಸಬೇಕು. ಶಿಕ್ಷಕರಿಗೂ ಕೂಡ ಈಗ ಸರ್ಕಾರ ಜವಾಬ್ದಾರಿಯನ್ನ ನೀಡ್ತಾ ಇದೆ. ಹೊಸ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡುವ ಮೂಲಕ ನಿಧಾನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇರೋದು. ರಾಜ್ಯದಲ್ಲಿ 253 ಮಂದಿಗೆ ಕೋವಿಡ್ ಅಂಟಿದೆ. ಮೊನ್ನೆ ಅಷ್ಟೇ 30-40 ಇತ್ತು. ಇವತ್ತು 253 ಆಗಿದೆ. ಈ ಆತಂಕದ ನಡುವೆ ಶಾಲೆಗಳು ಓಪನ್ ಆಗ್ತಾ ಇರೋದು. ಇವತ್ತಿನಿಂದ ರಾಜ್ಯದಾದ್ಯಂತ ಶಾಲೆಗಳು ಆರಂಭ ಆಗಿದೆ. ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿರೋದು. ಜ್ವರ, ಶೀತ, ಕೆಮ್ಮು, ವಾಂತಿ ಇದ್ರೆ ಹುಷಾರಾಗಿರಬೇಕು. ಈ ರೀತಿಯ ಲಕ್ಷಣಗಳು ಕಂಡ್ರೆ ಮಕ್ಕಳನ್ನ ವಾಪಸ್ ಕಳಿಸೋದಕ್ಕೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಪೋಷಕರು ಕೂಡ ಅಷ್ಟೇ ತಮ್ಮ ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕು. ಇದು ಪ್ಯಾಂಡೆಮಿಕ್ ಆಗಿರೋದ್ರಿಂದ ಒಬ್ಬರಿಗೇನಾದರೂ ಲಕ್ಷಣ ಕಂಡು ಸಮಸ್ಯೆ ಆದರೆ ಇಡೀ ಶಾಲೆಗೆ ಆವರಿಸುತ್ತೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಬಹಳ ಗಂಭೀರವಾಗಿರಬೇಕು ಅನ್ನುವಂತಹ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಈಗಾಗಲೇ ನಾವು 2-3 ಅಲೆಗಳನ್ನು ಕಂಡು ಪೆಟ್ಟು ತಿಂದಿದ್ದೇವೆ ಕೊರೋನಾ ವಿಚಾರದಲ್ಲಿ. ಅದು ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರ್ದು. ಅದರಲ್ಲೂ ಮಕ್ಕಳು ಬಹಳ ಸೂಕ್ಷ್ಮ, ಅವ್ರ ಮೇಲೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆಯೂ ಕೂಡ ಏರಿಕೆ ಆಗ್ತಾ ಇದೆ. ಈ ಮಧ್ಯೆ ಶಾಲೆಗಳು ಕೂಡ ಓಪನ್ ಆಗ್ತಾ ಇರೋದು. ಶಿಕ್ಷಣ ಇಲಾಖೆ ಎಲ್ಲ ಸರ್ಕಾರಿ ಅನುದಾನಿತ ಖಾಸಗಿ ಶಾಲೆಗಳಿಗೆ ಹೊಸ ಕೋವಿಡ್ ಮಾರ್ಗಸೂಚಿಗಳನ್ನು ಈಗಾಗಲೇ ರಿಲೀಸ್ ಮಾಡಿದೆ. ಆ ಮಾರ್ಗಸೂಚಿ ಪ್ರಕಾರ ಶಾಲೆಗಳು ನಡಿಬೇಕು. ಇದರಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಬಾರ್ದು, ತೊಂದರೆ ಆಗಬಾರ್ದು. ಆ ರೀತಿ ನಿಗಾ ವಹಿಸುವಂತೆ ಸರ್ಕಾರ ಸ್ಪಷ್ಟವಾಗಿ ಸೂಚನೆಯನ್ನು ನೀಡಿದೆ. ಹಿಂದೆ ಕೋವಿಡ್ ಅಲೆಗಳಲ್ಲಿ ಮಕ್ಕಳಿಗೆ ಅಷ್ಟಾಗಿ ತೊಂದರೆ ಆಗಿರಲಿಲ್ಲ. ಮಕ್ಕಳಲ್ಲಿ ಇಮ್ಯುನಿಟಿ ಜಾಸ್ತಿ ಇರುತ್ತೆ ಅಂತಾಗಿತ್ತು. ಆದರೆ ಯಾವಾಗಲೂ ಕೂಡ ಕೋವಿಡ್ ಪ್ರೆಡಿಕ್ಟಬಲ್ ಆಗಿಲ್ಲ. ಹಾಗಾಗಿ ಈ ಸಾರಿ ಇದ್ದು ಹೇಗಿದೆ ಅಂತ ಗೊತ್ತಿಲ್ಲ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ ಸಿಕ್ಕಾಪಟ್ಟೆ ಏರಿಕೆ ಆಗ್ತಾ ಇದೆ. ಈ ಮಧ್ಯೆ ಶಾಲೆಗಳು ಶುರುವಾಗಿದೆ. ಶಿಕ್ಷಣ ಇಲಾಖೆ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಹಾಗೂ ಖಾಸಗಿ ಎಲ್ಲ ಶಾಲೆಗಳಿಗೆ ಹೊಸ ಕೋವಿಡ್ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ದಯವಿಟ್ಟು ಯಾವುದೇ ಥರ ಇಗ್ನೋರ್ ಮಾಡದೆ, ಅವಗಣನೆ ಮಾಡದೆ ಈ ಮಾರ್ಗಸೂಚಿಗಳನ್ನು ಅತ್ಯಂತ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗತ್ತೆ. ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳಿ, ಕಷಾಯ ಕುಡಿರಿ, ಮಕ್ಕಳಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡಿಸಿ. ಆದರೆ ಅದರ ಜೊತೆಗೆ ಮೆಡಿಕಲ್ ರೂಲ್ಸ್ ಏನು ಫಾಲೋ ಮಾಡಬೇಕಾಗಿದೆ, ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಗಳು ತಪ್ಪದೇ ಅದನ್ನು ಫಾಲೋ ಮಾಡಿ. ಏನೆಲ್ಲ ಮಾರ್ಗಸೂಚಿಗಳನ್ನು ಹೊರಡಿಸಿದೆ, ಡೀಟೇಲ್ಸ್ ಇಲ್ಲಿದೆ. ಕೊರೋನಾ ರೂಪಾಂತರಿ ಆತಂಕದ ಮಧ್ಯೆ ಶಾಲೆ ಓಪನ್. ಮಕ್ಕಳಿಗೆ ಜ್ವರ, ಶೀತ, ಕೆಮ್ಮು, ವಾಂತಿ ಇದ್ದರೆ ಹುಷಾರ್. ರಾಜ್ಯದಲ್ಲಿ ಕೊರೋನಾ ಸೆಂಚುರಿ ಸಿಡಿಸಿ ಮುನ್ನುಗ್ಗುತ್ತಿದೆ. ಈ ಮಧ್ಯೆ ದೇಶಕ್ಕೆ ಹೊಸ ತಳಿಗಳು ಲಗ್ಗೆ ಇಟ್ಟಿದ್ದು ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಈ ಆತಂಕದ ನಡುವೆಯೇ ರಾಜ್ಯದಲ್ಲಿ ಶಾಲೆಗಳು ಆರಂಭವಾಗಿವೆ. ಮೇ 29ರಿಂದ ಶಾಲೆಗಳು ಓಪನ್ ಆಗಿದ್ದು, ಇಂದಿನಿಂದ ಎಲ್ಲಾ ಮಕ್ಕಳು ಶಾಲೆಗೆ ಬರಲಿದ್ದಾರೆ. ಹೌದು, ಕ್ರೂರಿ ಕೊರೋನಾಗೆ ಕಣ್ಣಿಲ್ಲ, ವಯಸ್ಸು ಕೇಳಲ್ಲ. ಪುಟಾಣಿ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ತನ್ನ ವಕ್ರದೃಷ್ಟಿಯನ್ನ ಹಾಕಿಬಿಡುತ್ತೆ. ಈ ಹಿಂದೆ ಕೂಡ ಮಕ್ಕಳ ಮೇಲೆ ಅಟ್ಟಹಾಸ ಮೆರೆದಿತ್ತು. ಇದೀಗ ಮತ್ತೆ ಎಂಟ್ರಿ ಕೊಟ್ಟಿದ್ದು ಸದ್ದಿಲ್ಲದೆ ಸೋಂಕಿತರ ಸಂಖ್ಯೆಯನ್ನ ಏರಿಸಿಕೊಳ್ತಿದೆ. ಈ ಬೆನ್ನಲ್ಲೇ ಶಾಲೆಗಳು ಆರಂಭವಾಗಿದೆ. ಹೀಗಾಗಿ ಕೋವಿಡ್ ತಡೆಗಟ್ಟಲು ಶಿಕ್ಷಣ ಇಲಾಖೆಯಿಂದ ಹೊಸ ಸುತ್ತೋಲೆ ಹೊರಡಿಸಲಾಗಿದೆ. ಶಿಕ್ಷಣ ಇಲಾಖೆಯಿಂದ ಮಾರ್ಗಸೂಚಿ. ಸರ್ಕಾರಿ ಸೇರಿ ಎಲ್ಲ ಶಾಲೆಗಳಿಗೂ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದಾರೆ. ಜ್ವರ, ನೆಗಡಿ, ಕೆಮ್ಮು ಇರುವ ಮಕ್ಕಳನ್ನ ಶಾಲೆಗೆ ಕಳಿಸಬೇಡಿ. ಮಕ್ಕಳು ಗುಣಮುಖರಾದ ನಂತರವೇ ಶಾಲೆಗೆ ಕಳುಹಿಸಬೇಕು. ರೋಗ ಲಕ್ಷಣ ಇರುವ ಮಕ್ಕಳ ಪೋಷಕರಿಗೆ ಮಾಹಿತಿ ನೀಡಿ ಎಂದು ಶಾಲೆಗಳಿಗೆ ತಿಳಿಸಲಾಗಿದೆ. ಇನ್ನು ಶಿಕ್ಷಕರಿಗೆ ಜ್ವರ, ನೆಗಡಿ, ಕೆಮ್ಮು ಬಂದ್ರೆ ಅಗತ್ಯ ಕ್ರಮ ಕೈಗೊಳ್ಳಿ. ಶಾಲಾ ಆವರಣ, ತರಗತಿ ಕೊಠಡಿಗಳು, ಶೌಚಾಲಯಗಳು, ಮೇಲ್ಛಾವಣೆ, ಬಿಸಿಯೂಟ ಪರಿಕರಗಳು ಸೇರಿದಂತೆ ಎಲ್ಲವನ್ನೂ ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು. ಶಾಲೆಗಳಲ್ಲಿ ಸ್ಯಾನಿಟೈಸರ್, ಸಾಬೂನು ಮತ್ತು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸಬೇಕು ಎಂದು ಶಿಕ್ಷಣ ಇಲಾಖೆ ಸೂಚನೆ ನೀಡಿದೆ. ಕೊರೋನಾ ಆತಂಕದ ನಡುವೆಯೇ ಮಕ್ಕಳಿಗೆ ಶಾಲೆ ಆರಂಭವಾಗ್ತಿದೆ. ಪೋಷಕರು, ಮಕ್ಕಳು, ಶಿಕ್ಷಕರು ಎಚ್ಚರದಲ್ಲಿ ಇರೋದು ಒಳ್ಳೆಯದು. ಇಂತಹ ಸಂದರ್ಭದಲ್ಲಿ ಪೋಷಕರು ಜ್ವರ, ಶೀತ, ಕೆಮ್ಮು ಅಥವಾ ವಾಂತಿ ಲಕ್ಷಣವಿರೋ ಮಕ್ಕಳನ್ನ ಶಾಲೆಗೆ ಕಳುಹಿಸದಿರೋದು ಬಹಳ ಒಳ್ಳೆಯದು.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಕೊರೋನಾ ಆತಂಕ ಕಾಡ್ತಾ ಇದೆ. ಈ ಮಧ್ಯೆ ಸ್ಕೂಲ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಮಕ್ಕಳ ಮೇಲೆ ಬಹಳ ನಿಗಾ ವಹಿಸಿ ಪೋಷಕರಂತೂ ಎಚ್ಚರ ವಹಿಸಬೇಕು. ಶಿಕ್ಷಕರಿಗೂ ಕೂಡ ಈಗ ಸರ್ಕಾರ ಜವಾಬ್ದಾರಿಯನ್ನ ನೀಡ್ತಾ ಇದೆ. ಹೊಸ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡುವ ಮೂಲಕ ನಿಧಾನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇರೋದು. ರಾಜ್ಯದಲ್ಲಿ 253 ಮಂದಿಗೆ ಕೋವಿಡ್ ಅಂಟಿದೆ. ಮೊನ್ನೆ ಅಷ್ಟೇ 30-40 ಇತ್ತು. ಇವತ್ತು 253 ಆಗಿದೆ. ಈ ಆತಂಕದ ನಡುವೆ ಶಾಲೆಗಳು ಓಪನ್ ಆಗ್ತಾ ಇರೋದು. ಇವತ್ತಿನಿಂದ ರಾಜ್ಯದಾದ್ಯಂತ ಶಾಲೆಗಳು ಆರಂಭ ಆಗಿದೆ. ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿರೋದು. ಜ್ವರ, ಶೀತ, ಕೆಮ್ಮು, ವಾಂತಿ ಇದ್ರೆ ಹುಷಾರಾಗಿರಬೇಕು. ಈ ರೀತಿಯ ಲಕ್ಷಣಗಳು ಕಂಡ್ರೆ ಮಕ್ಕಳನ್ನ ವಾಪಸ್ ಕಳಿಸೋದಕ್ಕೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಪೋಷಕರು ಕೂಡ ಅಷ್ಟೇ ತಮ್ಮ ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕು. ಇದು ಪ್ಯಾಂಡೆಮಿಕ್ ಆಗಿರೋದ್ರಿಂದ ಒಬ್ಬರಿಗೇನಾದರೂ ಲಕ್ಷಣ ಕಂಡು ಸಮಸ್ಯೆ ಆದರೆ ಇಡೀ ಶಾಲೆಗೆ ಆವರಿಸುತ್ತೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಬಹಳ ಗಂಭೀರವಾಗಿರಬೇಕು ಅನ್ನುವಂತಹ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಈಗಾಗಲೇ ನಾವು 2-3 ಅಲೆಗಳನ್ನು ಕಂಡು ಪೆಟ್ಟು ತಿಂದಿದ್ದೇವೆ ಕೊರೋನಾ ವಿಚಾರದಲ್ಲಿ. ಅದು ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರ್ದು. ಅದರಲ್ಲೂ ಮಕ್ಕಳು ಬಹಳ ಸೂಕ್ಷ್ಮ, ಅವ್ರ ಮೇಲೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆಯೂ ಕೂಡ ಏರಿಕೆ ಆಗ್ತಾ ಇದೆ. ಈ ಮಧ್ಯೆ ಶಾಲೆಗಳು ಕೂಡ ಓಪನ್ ಆಗ್ತಾ ಇರೋದು. ಶಿಕ್ಷಣ ಇಲಾಖೆ ಎಲ್ಲ ಸರ್ಕಾರಿ ಅನುದಾನಿತ ಖಾಸಗಿ ಶಾಲೆಗಳಿಗೆ ಹೊಸ ಕೋವಿಡ್ ಮಾರ್ಗಸೂಚಿಗಳನ್ನು ಈಗಾಗಲೇ ರಿಲೀಸ್ ಮಾಡಿದೆ. ಆ ಮಾರ್ಗಸೂಚಿ ಪ್ರಕಾರ ಶಾಲೆಗಳು ನಡಿಬೇಕು. ಇದರಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಬಾರ್ದು, ತೊಂದರೆ ಆಗಬಾರ್ದು. ಆ ರೀತಿ ನಿಗಾ ವಹಿಸುವಂತೆ ಸರ್ಕಾರ ಸ್ಪಷ್ಟವಾಗಿ ಸೂಚನೆಯನ್ನು ನೀಡಿದೆ. ಈ ಹಿಂದೆ ಕೋವಿಡ್ ಅಲೆಗಳಲ್ಲಿ ಮಕ್ಕಳಿಗೆ ಅಷ್ಟಾಗಿ ತೊಂದರೆ ಆಗಿರಲಿಲ್ಲ. ಮಕ್ಕಳಲ್ಲಿ ಇಮ್ಯುನಿಟಿ ಜಾಸ್ತಿ ಇರುತ್ತೆ ಅಂತ ಆಗಿತ್ತು. ಆದರೆ ಯಾವಾಗಲೂ ಕೂಡ ಕೋವಿಡ್ ಪ್ರೆಡಿಕ್ಟಬಲ್ ಆಗಿಲ್ಲ. ಹಾಗಾಗಿ ಈ ಸಾರಿ ಇದ್ದು ಹೇಗಿದೆ ಅಂತ ಗೊತ್ತಿಲ್ಲ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ ಸಿಕ್ಕಾಪಟ್ಟೆ ಏರಿಕೆ ಆಗ್ತಾ ಇದೆ. ಈ ಮಧ್ಯೆ ಶಾಲೆಗಳು ಶುರುವಾಗಿದೆ. ಶಿಕ್ಷಣ ಇಲಾಖೆ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಹಾಗೂ ಖಾಸಗಿ ಎಲ್ಲ ಶಾಲೆಗಳಿಗೆ ಹೊಸ ಕೋವಿಡ್ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ದಯವಿಟ್ಟು ಯಾವುದೇ ಥರ ಇಗ್ನೋರ್ ಮಾಡದೆ, ಅವಗಣನೆ ಮಾಡದೆ ಈ ಮಾರ್ಗಸೂಚಿಗಳನ್ನು ಅತ್ಯಂತ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗತ್ತೆ. ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳಿ, ಕಷಾಯ ಕುಡಿರಿ, ಮಕ್ಕಳಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡಿಸಿ. ಆದರೆ ಅದರ ಜೊತೆಗೆ ಮೆಡಿಕಲ್ ರೂಲ್ಸ್ ಏನು ಫಾಲೋ ಮಾಡಬೇಕಾಗಿದೆ, ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಗಳು ತಪ್ಪದೆ ಅದನ್ನು ಫಾಲೋ ಮಾಡಿ. ಏನೆಲ್ಲ ಮಾರ್ಗಸೂಚಿಗಳನ್ನು